ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಯಾಕಂದ್ರೆ ಕಾಲ್ತುಳಿತ ಕೇಸ್ ತೀವ್ರತೆಯನ್ನ ಪಡ್ಕೋತಾ ಇದೆ. ಹಾಗಾಗಿ ಸಿಎಂ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕೋ ಸಾಧ್ಯತೆ ಇದ್ದು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಸಿಎಂ ನಿವಾಸದ ಪಕ್ಕದ ಹೋಟೆಲ್ನಲ್ಲೇ ಸುದ್ದಿಗೋಷ್ಠಿ ಇದೆ. ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಸುದ್ದಿಗೋಷ್ಠಿ. ಹಾಗಾಗಿ ಸಿಎಂ ಮನೆ ಬಳಿ ಪೊಲೀಸ್ ಸರ್ಪಗಾವಲಿದೆ. ಈಗ ಕುಮಾರಕೃಪಾ ಗೆಸ್ಟ್ ಹೌಸ್ ಬಳಿ ಬ್ಯಾರಿಕೇಡ್ ಅನ್ನ ಹಾಕಿ ಭದ್ರ ಮಾಡಿದ್ದಾರೆ. ಕಾಲ್ತುಳಿತದ ದುರಂತದ ಪ್ರಕರಣ ಪ್ರತಿದಿನ ಒಂದೊಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ನಿನ್ನೆ ಅಷ್ಟೇ ಪೊಲೀಸ್ ಕಮಿಷನರ್ ಸೇರಿದಂತೆ ಇತರ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಇವತ್ತು ಹೊಸ ಪೊಲೀಸ್ ಕಮಿಷನರ್ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಸಿಎಂ ನಿವಾಸಕ್ಕೆ ಕೂಡ ಔಪಚಾರಿಕವಾಗಿ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಜಂಟಿ ಪತ್ರಿಕಾಗೋಷ್ಠಿಯನ್ನ ಇವತ್ತು ಅಶೋಕ ಹೋಟೆಲ್ನಲ್ಲಿ ಹಮ್ಮಿಕೊಂಡಿರುವಂತದ್ದು. ಸರ್ಕಾರದ ವಿರುದ್ಧ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರಬಹುದು. ಅಂದ್ರೆ ಅಧಿವೇಶನದ ಬಳಿಕ ಇದೇ ಮೊದಲ ಬಾರಿಗೆ ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಾಗಿ ಕುಮಾರಸ್ವಾಮಿ, ಆರ್ ಅಶೋಕ್, ವಿಜಯೇಂದ್ರ ಎಲ್ಲರೂ ಕೂಡ ಒಟ್ಟಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು. ಇದೆಲ್ಲದರ ಜೊತೆಯಲ್ಲಿ ಸಿಎಂ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರೇನಾದರೂ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇ ಆದಲ್ಲಿ ಅದು ಮತ್ತೆ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಅಂತ ಹೇಳಿ ಸರ್ಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮೊದಲೇ ಪೊಲೀಸ್ ಅಧಿಕಾರಿಗಳು, ಇಡೀ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂತದ್ದು. ಸಿಎಂ ನಿವಾಸ ಕಾವೇರಿ ಸೇರಿದಂತೆ, ಸಿಎಂನ ಗೃಹ ಕಚೇರಿ ಕೃಷ್ಣ ಸೇರಿದಂತೆ ಬಿಜೆಪಿ ಮತ್ತೆ ಜೆಡಿಎಸ್ ಇಬ್ಬರೂ ಕೂಡ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇರುವಂತಹ ಅಶೋಕ ಹೋಟೆಲ್ ಕೂಡ ಸೇರಿದಂತೆ ಕೆಕೆ ಗೆಸ್ಟ್ ಹೌಸ್ ವರೆಗೂ ಪೊಲೀಸ್ನವರು ಒಂದು ರೀತಿ ಸರ್ಪಗಾವಲನ್ನ ಹಾಕಿರುವಂತದ್ದು. ಅಂದ್ರೆ ಯಾವುದೇ ಅನಾಹುತಗಳು ಆಗಬಾರದು, ಯಾವುದೇ ಒಂದು ಅವಘಡಗಳು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಪೊಲೀಸ್ ಇಲಾಖೆಯವರಂತೂ ಸಾಕಷ್ಟು ಭದ್ರತಾ ಕ್ರಮಗಳನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಕಾಲ್ತುಳಿತದ ದುರಂತದ ಪ್ರಕರಣ ಕೂಡ ದಿನಕ್ಕೊಂದರಂತೆ ಹೊಸ ತಿರುವುಗಳನ್ನ ಕೂಡ ಪಡ್ಕೊಳ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮನೆಯಿಂದ ಹೊರಡ್ತಾರೆ. ದೇವರಾಜ್ ಅರಸ್ ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಇದೆ, ವಿಧಾನಸೌಧಕ್ಕೆ ಹೊರಡ್ತಾರೆ. ಅದಕ್ಕೂ ಮುಂಚೆ ಹೊಸ ಪೊಲೀಸ್ ಕಮಿಷನರ್ ಅವರು ಸಿಎಂ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ನೋಡಬೇಕು ಈ ಕಾಲ್ತುಳಿತದ ದುರಂತ ಯಾವ ರೀತಿಯ ತಿರುವುಗಳನ್ನ ಮುಂದೆ ಪಡೆದುಕೊಳ್ಳುತ್ತೆ ಅಂತ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.